Hello students, in the last video we have discussed about the third chapter, that is organization of data. That organization of data mainly represented to when the data, it means when the collection of data, that data are called a raw data. The raw data are classified through the help of other factors like a qualitative, quantitative, geographical and spatial classification. And also we have studied the what type of data are classified through the help of frequency, and what is the meaning of frequency, and what is the meaning of frequency distribution, and what type of data are distributed through the help of frequency. ಅಂತಂದ್ರೆ ಕೇಳಿ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಒಂದು ಅಧ್ಯಾಯದೊಳಗೆ ಏನು ಕಲ್ತಿದ್ದೀವಿ ಅಂತಂದ್ರೆ ದತ್ತಾಂಶಗಳ ಸಂಘಟನೆಯನ್ನ ಕಲ್ತಿದ್ದೀವಿ. ದತ್ತಾಂಶಗಳ ಸಂಘಟನೆ ನಮಗೆ ಏನನ್ನ ತೋರಿಸಿಕೊಡ್ತಾ ಇತ್ತು ಅಂತ ಹೇಳ್ತಾನ ಅಂತಂದ್ರೆ, ಸಂಗ್ರಹಿಸಿದಂತಹ ದತ್ತಾಂಶಗಳೆಲ್ಲವೂ ಏನಾಗಿರ್ತಾವ, ಕಚ್ಚಾ ದತ್ತಾಂಶಗಳಾಗಿರ್ತಾವ. ಆ ಕಚ್ಚಾ ದತ್ತಾಂಶಗಳಿಗೆ ಯಾವುದೇ ರೀತಿಯಾದಂತಹ ರೂಪಗಳು ಇರೋದಿಲ್ಲ. ಹಾಗಾಗಿ ಅವುಗಳನ್ನ ಏನ್ ಮಾಡ್ತೀವಿ ಅಂತಂದ್ರೆ ಅವುಗಳನ್ನ ವಿವಿಧ ರೀತಿಯಾಗಿ ವರ್ಗೀಕರಣ ಮಾಡ್ತೀವಿ. ಯಾವ್ಯಾವ ಅಂತಂದ್ರೆ ಸ್ಥಳಾನುಸಾರ ಆಗಿರ್ಬೋದು, ಗುಣಾತ್ಮಕ ಆಗಿರ್ಬೋದು, ಪರಿಮಾಣಾತ್ಮಕ ಆಗಿರ್ಬೋದು ಮತ್ತು ಕಾಲಾನುಸಾರ ವರ್ಗೀಕರಣಗಳನ್ನು ನಾವು ನೋಡ್ತೀವಿ. ಹಾಗೆ ನಾವು ಇನ್ನೂ ಒಂದು ರೀತಿ ಏನನ್ನ ನೋಡಿದ್ದೀವಿ ಅಂತಂದ್ರೆ ದತ್ತಾಂಶಗಳನ್ನ ಯಾವ ರೀತಿಯಾಗಿ ಆವೃತ್ತಿ ವಿತರಣೆಯಿಂದ ವರ್ಗೀಕರಣ ಮಾಡ್ತೀವಿ. ಆವೃತ್ತಿ ವಿತರಣೆ ಅಂದ್ರೆ ಏನು, ಆವೃತ್ತಿ ವಿತರಣೆಯನ್ನು ತಯಾರಿಸುವಾಗ ಏನೆಲ್ಲ ನಮಗ ಕಾಣಿಸಿದ್ವು ಅಂತ ನೋಡಿದ್ದೀವಿ. ಹೌದು, ಹಾಗಾದ್ರೆ ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಫೋರ್ತ್ ಚಾಪ್ಟರ್, ಹಾಗಾದ್ರೆ ನಾನಿಲ್ಲಿ ಏನ್ ಕಲಿಯೋಣ ಅಂತಂದ್ರೆ 4ನೇ ಅಧ್ಯಾಯ, ದಟ್ ಈಸ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ದ ಪ್ರೆಸೆಂಟೇಷನ್ ಆಫ್ ಡಾಟಾ. ಹಾಗಾದ್ರೆ ಇಲ್ಲಿ ನಾವು ಏನ್ ಕಲಿಯೋಣ ಅಂತಂದ್ರೆ ದತ್ತಾಂಶಗಳ ನಿರೂಪಣೆ. 4ನೇ ಅಧ್ಯಾಯ ಏನಿದೆ ನಿಮ್ಗ ದತ್ತಾಂಶಗಳ ನಿರೂಪಣೆ ಅಂತ ಐತಿ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಪ್ರೆಸೆಂಟೇಷನ್ ಆಫ್ ಡಾಟಾ, ದಟ್ ಈಸ್ ಆಲ್ಸೋ ಕಂಟಿನ್ಯೂಯೇಷನ್ ಆಫ್ ಡಾಟಾ. ಅಂತಂದ್ರೆ ಇಲ್ಲಿ ದತ್ತಾಂಶಗಳ ನಿರೂಪಣೆ ಅನ್ನುವಂಥದ್ದು ಏನು ಅಂತಂದ್ರೆ ಅದು ಎಂಡ್ ಅಲ್ಲ, ಅದರ ಕಂಟಿನ್ಯೂಯೇಷನ್ ಪಾರ್ಟ್ ಅಂತ ಹೇಳ್ತೀವಿ. ಅಂತಂದ್ರೆ 3ನೇ ಅಧ್ಯಾಯದ ಕಂಟಿನ್ಯೂಯೇಷನ್ ಪಾರ್ಟ್ ಅಂತಾನು ಹೇಳ್ಬೋದು ಇದನ್ನ. ಯಾಕಂತಂದ್ರೆ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಕಲೆಕ್ಷನ್ ಆಫ್ ಡಾಟಾ ಅಂಡ್ ಆರ್ಗನೈಸೇಷನ್ ಆಫ್ ಡಾಟಾ, ದಟ್ ಈಸ್ ನಾಟ್ ಎ ಇನಫ್ ಸ್ಟೇಜ್ ಆರ್ ದಟ್ ಈಸ್ ನಾಟ್ ಎ ಎಂಡಿಂಗ್ ಸ್ಟೇಜ್. ಅಂತಂದ್ರೆ ಬರೀ ದತ್ತಾಂಶಗಳನ್ನ ಸಂಗ್ರಹಣೆ ಮಾಡುವುದು ಮತ್ತು ದತ್ತಾಂಶಗಳನ್ನ ನಾವು ಏನ್ ಮಾಡುದು, ವರ್ಗೀಕರಣ ಮಾಡುವುದು ಮಾತ್ರ ಏನಲ್ಲ, ದತ್ತಾಂಶಗಳ ಒಂದು ಭಾಗ ಅಲ್ಲ. ಆ ದತ್ತಾಂಶಗಳನ್ನು ನಿರೂಪಿಸುವುದು ಸಹ ಏನಾಗಿರ್ತೈತಿ, ಅದರ ಪುನರಾವರ್ತನೆ ಅಂದ್ರೆ ಅದರ ಮುಂದುವರಿದ ಭಾಗ ಅಂತ ಹೇಳ್ತೀವಿ. ಮೀನ್ಸ್ ದ ಪ್ರೆಸೆಂಟೇಷನ್ ಆಫ್ ಡಾಟಾ ಇಸ್ ಆಲ್ಸೋ ಒನ್ ಆಫ್ ದ ಕಂಟಿನ್ಯೂಯೇಷನ್ ಪಾರ್ಟ್ ಆಫ್ ಯೂಸಿಂಗ್ ಆಫ್ ಡಾಟಾ ಕಲೆಕ್ಷನ್ ಅಂಡ್ ಪ್ರೆಸೆಂಟೇಷನ್. ಅಂತಂದ್ರೆ ದತ್ತಾಂಶಗಳ ಸಂಘಟನೆ ಮಾಡಿದ ನಂತರ ದತ್ತಾಂಶಗಳನ್ನ ನಿರೂಪಣೆ ಮಾಡುವುದು ಸಹ ಏನಾಗಿರ್ತೈತಿ, ಒಂದು ಮಹತ್ವದ ವಿಷಯ ಆಗಿರ್ತೈತಿ ಅಂತ ಹೇಳ್ತಾನೆ. ಸೊ when we are observing the presentation of data, the presentation of data mainly represented to when we are classifying the data, that classified data is mainly represented to the particular shape and size of the using of presentation of data. ಅಂತಂದ್ರೆ ವರ್ಗೀಕರಣ ಮಾಡಿದಂತಹ ದತ್ತಾಂಶಗಳು, ಏನು ದತ್ತಾಂಶಗಳನ್ನ ವರ್ಗೀಕರಣ ಮಾಡ್ತೇವಲ್ಲ, ಆ ವರ್ಗೀಕರಣ ಮಾಡಿದಂತಹ ದತ್ತಾಂಶಗಳಿಗೆ ಒಂದು ನಿಖರವಾದಂತಹ ಮತ್ತು ಒಂದು ಶುದ್ಧವಾದಂತಹ ಆಕಾರವನ್ನ, ರೂಪವನ್ನ ಕೊಡುವಂಥದ್ದು ಯಾವುದರ ಪಾತ್ರ ಆಗಿರ್ತೈತಿ, ಈ ದತ್ತಾಂಶಗಳ ನಿರೂಪಣೆಯ ಪಾತ್ರ ಆಗಿರ್ತೈತಿ ಅಂತ ಹೇಳ್ತಾನ. ಅಂತಂದ್ರೆ ದತ್ತಾಂಶಗಳ ನಿರೂಪಣೆ ಅನ್ನುವಂಥದ್ದು ನಮಗೆ ಏನನ್ನ ತೋರಿಸಿಕೊಡ್ತೈತಿ ಅಂತಂದ್ರೆ ವರ್ಗೀಕರಿಸಿದಂತಹ ದತ್ತಾಂಶಗಳಿಗೆ ಒಂದು ನಿರ್ದಿಷ್ಟವಾದಂತಹ ಆಕಾರವನ್ನ ಮತ್ತು ಅದನ್ನ ಅಧ್ಯಯನ ಮಾಡಲು ಸುಲಭವಾಗುವಂತಹ ವಿಧಾನವನ್ನ ನಿರೂಪಿಸಿಕೊಡ್ತೈತಿ ಅಂತ ಹೇಳ್ತಾನೆ. ಇಟ್ ಮೀನ್ಸ್ ದ ಪ್ರೆಸೆಂಟೇಷನ್ ಆಫ್ ಡಾಟಾ ಮೇನ್ಲಿ ರಿಪ್ರೆಸೆಂಟೆಡ್ ಟು ದಟ್ ಈಸ್ ದ measured and that is classified the particular shape, and it is also mainly represented to the study of easy way. It means it is mainly represented to the easy way studies of data. ಅಂತಂದ್ರೆ ದತ್ತಾಂಶಗಳನ್ನ ಸುಲಭವಾಗಿ ತಿಳಿದುಕೊಳ್ಳುವಂತಹ ವಿಧಾನ ಆಗಿರ್ತೈತಿ ಅಂತ ಹೇಳ್ತಾನೆ. ಸೊ ಐ ಥಿಂಕ್ ಆಲ್ ಆರ್ know the presentation is mainly represented to the what is the subject presentation and what are the presentation of roles and other activities. ಅಂತಂದ್ರೆ ನೀವೆಲ್ಲ ನಿರೂಪಣೆ ಎನ್ನುವಂಥದ್ದನ್ನು ನೋಡುತ್ತೀರಿ. ನಿರೂಪಣೆ ಮಾಡುವುದು ಅಂತಂದ್ರೆ ಏನಂದ್ರೆ ಅರ್ಥ, ಒಂದು ಆಕಾರವನ್ನ ನೀಡುವುದು, ಒಂದು ಪರ್ಟಿಕ್ಯುಲರ್ ಆದಂತಹ ಸೈಜ್ ಅಥವಾ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಆದಂತಹ ಸ್ಟ್ರಕ್ಚರ್ ಅನ್ನ ನೀಡುವಂಥದ್ದು ಅಂತ ಹೇಳ್ತೀವಿ. ಹಾಗಾದ್ರೆ when we are observing the presentation of data, that presentation of data we are seeing in the
3 types of presentation. ಹಾಗಾದ್ರೆ ದತ್ತಾಂಶಗಳ ನಿರೂಪಣೆಯನ್ನು ನೋಡಿದಾಗ ಈ ದತ್ತಾಂಶಗಳ ನಿರೂಪಣೆಯನ್ನು ಏನು ನೋಡ್ತೀವಿ ನಾವು 3 ರೀತಿಯಾಗಿ ನಿರೂಪಿಸುವುದನ್ನ ನೋಡ್ತೀವಿ. ಅಂದ್ರೆ ದತ್ತಾಂಶಗಳನ್ನ 3 ರೀತಿಯಾಗಿ ನಿರೂಪಿಸುತ್ತೇವೆ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ವಾಟ್ ಆರ್ ದ ಪ್ರೆಸೆಂಟೇಷನ್ ಆಫ್ ಡಾಟಾ ಅಂತಂದಾಗ ನಾವು ಏನ್ ಹೇಳ್ತೀವಿ ಅಂತಂದ್ರೆ ಟೆಕ್ಸ್ಚುವಲ್ ಪ್ರೆಸೆಂಟೇಷನ್ ಆರ್ ಟೆಕ್ಸ್ಟುವಲ್ ಪ್ರೆಸೆಂಟೇಷನ್, ಟ್ಯಾಬ್ಯುಲರ್ ಪ್ರೆಸೆಂಟೇಷನ್ and diagrammatical presentation. Means when we are observing the presentation of data, the classified data we are also presenting through the help of textual, tabular and diagrammatical presentation. ಅಂದ್ರೆ ದತ್ತಾಂಶಗಳನ್ನ ವರ್ಗೀಕರಿಸಿದ ನಂತರ ಆ ದತ್ತಾಂಶಗಳನ್ನ ಏನ್ ಮಾಡಬಹುದು ನಾವು ಮೂಲ ಪಠ್ಯ ನಿರೂಪಣೆ ಅಥವಾ ವಿವರಣಾತ್ಮಕ ನಿರೂಪಣೆ, ಮೂಲ ಪಠ್ಯ ನಿರೂಪಣೆ ಅಥವಾ ವಿವರಣಾತ್ಮಕ ನಿರೂಪಣೆ ಮುಖಾಂತರ ದತ್ತಾಂಶಗಳನ್ನ ಕೋಷ್ಟಕದ ಮುಖಾಂತರ ದತ್ತಾಂಶಗಳನ್ನ ರೇಖಾಚಿತ್ರಗಳ ಮೂಲಕ ಅಥವಾ ರೇಖಾತ್ಮಕವಾಗಿಯೂ ಸಹ ನಾವೇನ್ ಮಾಡಬಹುದು ನಿರೂಪಣೆ ಮಾಡಬಹುದು. ಅಂತಂದ್ರೆ ವರ್ಗೀಕರಿಸಿದಂತಹ ದತ್ತಾಂಶಗಳನ್ನ ಪಠ್ಯದಲ್ಲಿ ಬರೆದಿರುವುದು ಅಂತಂದ್ರೆ ಒಂದು ಸೆಂಟೆನ್ಸ್ ಅಥವಾ ಒಂದು ಪ್ಯಾರಾಗ್ರಾಫ್ ಬರೆದಿರುವಂತದ್ದಾಗಿರ್ಬೋದು, ಟೇಬಲ್ ಅಂತಂದ್ರೆ ಕೋಷ್ಟಕ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳನ್ನು ಹಾಕುವಂತದ್ದಾಗಿರ್ಬೋದು, ಇನ್ನ ರೇಖಾಚಿತ್ರ ಅಂದ್ರೆ ಚಿತ್ರಗಳ ಮುಖಾಂತರ ಪ್ರತಿನಿಧಿಸುವಂತದ್ದಾಗಿರಬಹುದು. ಯಾವುದನ್ನ ಮಾಡ್ತೀವಿ ಈ ಪ್ರೆಸೆಂಟೇಷನ್ ಆಫ್ ಡಾಟಾ ಮಾಡ್ತೀವಿ ಅಂತ ಹೇಳ್ತಾರ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಫಸ್ಟ್ ಪ್ರೆಸೆಂಟೇಷನ್ ದಟ್ ಈಸ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ದ ಟೆಕ್ಸ್ಚುವಲ್ ಪ್ರೆಸೆಂಟೇಷನ್ ಆಫ್ ಡಾಟಾ. ಹಾಗಾದ್ರೆ ನಾವಿಲ್ಲಿ ಮೊದಲನೆಯ ಒಂದು ಭಾಗವನ್ನು ನೋಡಿದಾಗ ದತ್ತಾಂಶಗಳ ಪಠ್ಯ ನಿರೂಪಣೆ ಅಥವಾ ವಿವರಣಾತ್ಮಕ ನಿರೂಪಣೆ ಅಂತ ಹೇಳ್ತಾರೆ ಅವರು. ವಿವರಣಾತ್ಮಕ ನಿರೂಪಣೆ, ವಿವರಣಾತ್ಮಕ ನಿರೂಪಣೆ ಅಂತಂದ್ರೆ ಏನು ಅಂತ ಹೇಳ್ತೀವಿ ಅಂತಂದ್ರೆ, so when we are observing the definition of textual presentation, when the data's values are small or datas are small, the using of textual presentation. ಹಾಗಾದ್ರೆ ಯಾವಾಗ ದತ್ತಾಂಶಗಳು ಕಡಿಮೆ ಇರ್ತಾವಲ್ಲ ಅಥವಾ ದತ್ತಾಂಶಗಳ ಪ್ರಮಾಣ ಅಂದ್ರೆ ಅಂಕಿ ಸಂಖ್ಯೆಗಳ ಪ್ರಮಾಣ ಕಡಿಮೆ ಇದ್ದಾಗ ನಾವು ಯಾವುದನ್ನ ಬಳಸ್ತೀವಿ ಪಠ್ಯ ನಿರೂಪಣೆ ಅಥವಾ ವಿವರಣಾತ್ಮಕ ನಿರೂಪಣೆಯನ್ನ ಮಾಡ್ತೀವಿ ಅಂತ ಹೇಳ್ತಾನ. ಸೊ when we are observing the data which are described within the text, the data which are described within the text, that type of data we are called the textual presentation of data. ಅಂತಂದ್ರೆ ದತ್ತಾಂಶಗಳನ್ನ ವ್ಯಾಖ್ಯೆಗಳ ರೂಪದಲ್ಲಿ ಅಥವಾ ಸಾಲುಗಳ ರೂಪದಲ್ಲಿ ನಿರೂಪಿಸುವುದಕ್ಕೆ ದತ್ತಾಂಶಗಳ ಪಠ್ಯ ನಿರೂಪಣೆ ಅಥವಾ ವಿವರಣಾತ್ಮಕ ನಿರೂಪಣೆ ಅಂತ ಕರಿತಾನ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ಲ ಡೆಫಿನಿಷನ್ ಏನಂತ ಹೇಳ್ತೀವಿ ಅಂತಂದ್ರೆ ದ ಡಾಟಾ ವಿಚ್ ಆರ್ ಡಿಸ್ಕ್ರೈಬ್ಡ್ ವಿತ್ ದ ಟೆಕ್ಸ್ಟ್, ದ ಡಾಟಾ ವಿಚ್ ಆರ್ ಡಿಸ್ಕ್ರೈಬ್ಡ್ ವಿತ್ ದ ಟೆಕ್ಸ್ಟ್, that type of data we are called the textual presentation of data. It means when the data's values are small or which data are described the sentence, that type of presentation we are called the textual presentation. ಅಂತಂದ್ರೆ ದತ್ತಾಂಶಗಳ ಮೂಲ ಪಠ್ಯ ನಿರೂಪಣೆ ಅಂದ್ರೆ ಏನು ಅಂತ ಹೇಳ್ತೀವಿ ಅಂತಂದ್ರೆ ಸಂಗ್ರಹಿಸಿದಂತಹ ದತ್ತಾಂಶಗಳನ್ನ ಪಠ್ಯದ ಮೂಲಕ ಅಥವಾ ವ್ಯಾಖ್ಯೆಗಳ ಮೂಲಕ, ಪಠ್ಯದ ಮೂಲಕ ಅಥವಾ ವ್ಯಾಖ್ಯೆಗಳ ಮೂಲಕ ನಾವು ನಿರೂಪಿಸ್ತಾ ಇದ್ದೀವಿ ಅಂತಂದ್ರೆ ಅಂತಹ ದತ್ತಾಂಶಗಳಿಗೆ ನಾವು ಏನಂತ ಕರಿತೀವಿ ಮೂಲ ಪಠ್ಯ ನಿರೂಪಣೆ ಅಥವಾ ವಿವರಣಾತ್ಮಕ ನಿರೂಪಣೆ ಅಂತ ಹೇಳ್ತೀವಿ ಅಂತ ಹೇಳ್ತೀವಿ. ಅಂತಂದ್ರೆ ಯಾವಾಗ ದತ್ತಾಂಶದ ಪ್ರಮಾಣ ಕಡಿಮೆಯಾಗಿರ್ತಲ್ಲ ಆ ದತ್ತಾಂಶದ ಪ್ರಮಾಣವನ್ನ ಪಠ್ಯದ ರೂಪದಲ್ಲಿ ನಿರೂಪಿಸಿದೀವಿ ಅಂತಂದ್ರೆ ಅದಕ್ಕೆ ಏನಂತ ಹೇಳ್ತಾನ ಮೂಲ ಪಠ್ಯ ನಿರೂಪಣೆ ಅಥವಾ ವಿವರಣಾತ್ಮಕ ನಿರೂಪಣೆ ಅಂತ ಹೇಳ್ತೀವಿ ಅಂತ ಹೇಳ್ತೀವಿ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಎಕ್ಸಾಂಪಲ್ ಆಫ್ ಟೆಕ್ಸ್ಚುವಲ್ ಪ್ರೆಸೆಂಟೇಷನ್, ಹಾಗಾದ್ರೆ ಇದೊಂದು ಒಂದು ಎಕ್ಸಾಂಪಲ್ ಅನ್ನ ನಾವು ನೋಡಿದಾಗ ಏನಂತ ಹೇಳ್ತಾನ ಅಂತಂದ್ರೆ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಪಾಪ್ಯುಲೇಷನ್ ಇನ್ ದ ಇಯರ್ ಆಫ್ 1991, the entire population is 102.1 crores. We are seeing the population density with population ಅಂತಂದ್ರೆ 1991 102.1 ಕೋಟಿಯಷ್ಟು ಜನಸಂಖ್ಯೆಯನ್ನು ಹೊಂದಿತ್ತು. 102.1
1 ಕೋಟಿಯಷ್ಟು ಜನಸಂಖ್ಯೆಯನ್ನು ಹೊಂದಿತ್ತು ಅಂತ ನಾವು ಹೇಳಬೇಕಾಗಿತ್ತು ಅಂತಂದ್ರೆ ದಿಸ್ ಈಸ್ ದ ಎಕ್ಸಾಂಪಲ್ ಆಫ್ ಟೆಕ್ಚುವಲ್ ಪ್ರೆಸೆಂಟೇಷನ್ ಆಫ್ ಡಾಟಾ. ಆರ್ when we are observing the newspaper ಡಾಟಾ ಅಂತಂದ್ರೆ ಈಗ ನ್ಯೂಸ್ ಪೇಪರ್ ಒಳಗೆ ಬರ್ತೈತೆ ನೋಡ್ರಿ, ಪಾಪ್ಯುಲೇಷನ್ ಕಲೆಕ್ಟ್ ಮಾಡಿರ್ಬೋದಾಗಿರ್ಬೋದು, ಬ್ಯಾಂಕ್ ರೇಟ್ ಆಗಿರ್ಬೋದು, ಆಮೇಲೆ ಪವರ್ಟಿ ಆಗಿರ್ಬೋದು, ಈ ಎಲ್ಲ ಏನು ನಾನು ಟೆಕ್ಸ್ಟ್ ಒಳಗೆ ಪ್ರೆಸೆಂಟ್ ಮಾಡ್ತೀವಲ್ಲ ದಟ್ ಈಸ್ ಕಾಲ್ಡ್ ಎ ಟೆಕ್ಚುವಲ್ ಪ್ರೆಸೆಂಟೇಷನ್ ಆಫ್ ಡಾಟಾ. ಅಂತಂದ್ರೆ ನಾವು ಡೈಲಿ ನ್ಯೂಸ್ ಪೇಪರ್ ಒಳಗೆ ನೋಡ್ತಿರ್ತೀವಲ್ಲ, ಆರ್ಟಿಕಲ್ಸ್ ಆಗಿರ್ಬೋದು, ಜನಸಂಖ್ಯೆ ಬಗ್ಗೆ ಬರೆದಿರೋದಾಗಿರ್ಬೋದು, ಬಡತನದ ಬಗ್ಗೆ ಬರೆದಿರೋದಾಗಿರ್ಬೋದು, ನಿರುದ್ಯೋಗದ ಬಗ್ಗೆ, ಆ ಎಲ್ಲವೂ ಯಾವುದಕ್ಕೆ ಎಕ್ಸಾಂಪಲ್ ಆಗ್ತಾವ, ಈ ಟೆಕ್ಚುವಲ್ ಪ್ರೆಸೆಂಟೇಷನ್ ಆಫ್ ಡಾಟಾಗಳಿಗೆ ಆಗ್ತವು ಅಂತ ಹೇಳ್ತಾನ. ಅಂಡ್ ಸೆಕೆಂಡ್ ಒನ್ ಈ ಟೇಬುಲರ್ ಪ್ರೆಸೆಂಟೇಷನ್ ಆಫ್ ಡಾಟಾ, ದತ್ತಾಂಶಗಳ ಕೋಷ್ಟಕ ನಿರೂಪಣೆ ಅಂತಂದ್ರೆ ಏನು ಅಂತ ಹೇಳ್ತೀವಿ ಅಂತಂದ್ರೆ ದ ಕ್ಲಾಸಿಫೈಡ್ ಡಾಟಾ described through the help of table like a rows and column, that type of presentation we are called the tabular presentation of data. ಅಂತಂದ್ರೆ ವರ್ಗೀಕರಿಸಿದಂತಹ ದತ್ತಾಂಶಗಳನ್ನ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳನ್ನ ಬಳಸಿಕೊಂಡು ಕೋಷ್ಟಕಗಳ ಮುಖಾಂತರ ನಿರೂಪಿಸ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ನಾವು ಏನಂತ ಹೇಳ್ತೀವಿ, ದತ್ತಾಂಶಗಳ ಕೋಷ್ಟಕ ನಿರೂಪಣೆ ಅಂತ ಹೇಳ್ತಾನ. ಅಂತಂದ್ರೆ when we are observing the tabular presentation of data, which data are presenting through the help of table using of rows and column, that type of presentation we are called the tabular presentation of data. ಅಂತಂದ್ರೆ ದತ್ತಾಂಶಗಳನ್ನ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳನ್ನ ಬಳಸಿಕೊಂಡು ಕೋಷ್ಟಕದ ಮುಖಾಂತರ ಅಂದ್ರೆ ಕೋಷ್ಟಕವನ್ನ ಬಳಸಿಕೊಂಡು ನಿರೂಪಿಸ್ತಾ ಇದ್ದೇವೆ ಅಂತಂದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ, ದತ್ತಾಂಶಗಳ ಕೋಷ್ಟಕ ನಿರೂಪಣೆ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಕೋಷ್ಟಕ ನಿರೂಪಣೆಯನ್ನು ನಾವು ಒಂದು ಎಕ್ಸಾಂಪಲ್ ಆಗಿ ನೋಡೋದಾಗಿದೆ. ಇಲ್ಲಿ ಕೋಷ್ಟಕದ ಒಂದು ನಿರೂಪಣೆಯ ಎಕ್ಸಾಂಪಲ್ ಅನ್ನ ನೋಡೋದಾಗಿದೆ. ಇಲ್ಲಿ ಏನೈತಿ ಅಂತ ಹೇಳ್ತೀವಿ ಅಂತಂದ್ರೆ ಒಂದು ಲಿಂಗ ಅಂತ ಐತಿ, ಸೆಕ್ಸ್ ಅಂತ ಹೇಳ್ತೀವಿ. ಅದರೊಳಗೆ ಏನದಾರಲ್ಲಿ ಮೇಲ್ ಫಿಮೇಲ್, ಮೇಲ್ ಮತ್ತು ಫಿಮೇಲ್ ಅಂತ ಎರಡು ಅದಾವು. ಅಂಡ್ ನೆಕ್ಸ್ಟ್ ಒನ್ ಈಗ ಏನೈತಿ, ಟೋಟಲ್ ಅಂತ ಒಂದೈತಿ. ನೆಕ್ಸ್ಟ್ ಒನ್ ಟೋಟಲ್ ಅಂತ ಒಂದೈತಿ, ಹೌದು. ಅಂಡ್ when we are observing the population, ಹಾಗಾದ್ರೆ ನಾ ಇಲ್ಲಿ ಪಾಪ್ಯುಲೇಷನ್ ಅನ್ನು ನೋಡಿದಾಗ ಲೊಕೇಶನ್ ಅಂತ ತಗೋತೀವಿ. ಅಂತಂದ್ರೆ ಸ್ಥಳವನ್ನ ನೋಡೋಣ. ಇಲ್ಲಿ ಎಲ್ಲಿ ಅಂತಂದ್ರೆ ರೂರಲ್, ಗ್ರಾಮೀಣ ಪ್ರದೇಶ, ಗ್ರಾಮೀಣ, ಅರ್ಬನ್, ನಗರ ಅಂತೇಳಿ ಎರಡು ಪಾರ್ಟ್ ಅನ್ನ ಮಾಡೋಣ. ಇನ್ನೊಂದು ಟೋಟಲ್ ಅಂತಂದ್ರೆ ಒಟ್ಟು, ಹೌದು. ಇಷ್ಟು ನಾನು ಮಾಡ್ಕೊತೀನಿ. ಓಕೆ, ಹಾಗಾದ್ರೆ when we are observing the rural density or rural population 58, 30 and 44 ಅಂತಂದ್ರೆ ಇದನ್ನ ಪರ್ಸೆಂಟೇಜ್ ಮಾಡಿ ಹೇಳಕ್ಕೆ ನಾವು ಇಲ್ಲಿ 58% ಮೇಲ್ ಇದಾರ ರೂರಲ್ ಏರಿಯಾದಾಗ, 30% ಫಿಮೇಲ್ ಅದಾರ. ಟೋಟಲ್ ಎಷ್ಟಾಯ್ತು, 44% ಐತಿ ಅಂತ ನಾವು ಹೇಳ್ತೀವಿ. ಇನ್ನ ನೆಕ್ಸ್ಟ್ ಅರ್ಬನ್ ಏರಿಯಾದಾಗ 81% ಮೇಲ್ ಇದ್ರೆ 63% ಏನದರ ಫಿಮೇಲ್, ಟೋಟಲ್ 73% ಐತಿ. ಇನ್ನ ಟೋಟಲ್ ನೋಡಿದಾಗ 60% ಏನೈತಿ ಮೇಲ್ ನಮ್ಮ ಕಡೆ ಪಾಪ್ಯುಲೇಷನ್ ಐತಿ, 34% ಫಿಮೇಲ್ ಐತಿ. ಅಂಡ್ ನೆಕ್ಸ್ಟ್ ಒನ್ ಈಸ್ 48% ಏನೈತಿ ಟೋಟಲ್ ಪಾಪ್ಯುಲೇಷನ್ ಐತಿ. ಈ ರೀತಿ when we are observing the presentation of data, the data are presenting through the help of rows and columns. ಅಂತಂದ್ರೆ ಯಾವಾಗ ದತ್ತಾಂಶಗಳನ್ನು ನಾನು ಅಡ್ಡ ಸಾಲು ಮತ್ತು ಕಂಬ ಸಾಲುಗಳ ಮುಖಾಂತರ ನಿರೂಪಿಸುತ್ತಿಲ್ಲ, ಇದಕ್ಕೆ ನಾವು ಏನಂತ ಕರಿತೀವಿ, ಟೇಬುಲರ್ ಪ್ರೆಸೆಂಟೇಷನ್ ಆಫ್ ಡಾಟಾ. ಅಂತಂದ್ರೆ when the data are described through the help of rows and columns, that type of presentation we are called the tabular presentation of data. ದತ್ತಾಂಶಗಳನ್ನ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳ ಮುಖಾಂತರ ನಿರೂಪಿಸ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ನಾವು ಏನಂತ ಕರಿತೀನಿ, ಕೋಷ್ಟಕ ನಿರೂಪಣೆ ಅಂತ ಹೇಳ್ತೀವಿ. ಇದ್ರೊಳಗ ಮತ್ತೇನ್ ಬರ್ತಾವು, ಟೈಪ್ಸ್ ಬರ್ತಾವು.
ಅಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್ ಟೇಬಲ್ ಅಂತ ನೋಡೋಣ. ಓಕೆ.